ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ಸಾಯಿ ಸಚ್ಚರಿತೆಯ 14ನೇ ಅಧ್ಯಾಯವನ್ನು ಈ ದಿನ ನಾನು ಪ್ರಾರಂಭಿಸುತ್ತಿದ್ದೇನೆ. 14ನೇ ಅಧ್ಯಾಯದಲ್ಲಿ ನಾವು ನಾಂದೇಡದ ರತನಾಜಿ ವಾಡಿಯಾ ದಕ್ಷಿಣೆಯ ಮೀಮಾಂಸೆ ಅಂತ ಅವರ ಒಂದು ವಿಷಯಗಳನ್ನು ನಾವು ಈ ಒಂದು ಕಥೆಯಲ್ಲಿ ತಿಳಿದುಕೊಳ್ಳುತ್ತೇವೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಮತ್ತು ಈ ದಿನ ನಾವು ಶ್ರದ್ಧಾಭಕ್ತಿಯಿಂದ ಈ ಒಂದು ಕಥೆಯನ್ನು ಕೇಳೋಣ, ಬನ್ನಿ. ನಾಂದೇಡದ ರತನಾಜಿವಾಡಿಯ ದಕ್ಷಿಣೆಯ ಮೀಮಾಂಸೆ. ಬಾಬಾರವರ ಜೀವನ ಬಹು ಮಧುರವಾದದ್ದು. ಅವರ ಅನೇಕ ಕೆಲಸಗಳು ಮತ್ತು ಸ್ವಾಭಾವಿಕ ಹೊರಹೊಮ್ಮುತ್ತಿದ್ದ ವಚನಗಳು ಸಹ ಅಂತೆಯೇ ಮಧುರವಾಗಿದ್ದವು. ಅವರ ಜೀವನವು ಹರ್ಷದ ಪ್ರತಿರೂಪ. ಅವರು ಭಕ್ತರಿಗೋಸ್ಕರ ಕರ್ತವ್ಯ ತತ್ಪರತೆಯನ್ನು ಬೋಧಿಸುವ ಕಥೆಗಳನ್ನು ಹೇಳುತ್ತಿದ್ದರು. ಜನಕೋಟಿಯು ಸುಖವಾಗಿ ಬಾಳಬೇಕೆಂಬುದೇ ಅವರ ಧ್ಯೇಯವಾಗಿತ್ತು. ಆದರೆ ಜೀವನದ ಗುರಿಯನ್ನು ಸಾಧಿಸಲು ಜನರು ಜಾಗೃತರಾಗಬೇಕೆಂದು ಅವರ ಅಭಿಪ್ರಾಯ. ಪೂರ್ವಜನ್ಮದ ಸುಕೃತ ಫಲದಿಂದ ಈ ಜನ್ಮವು ಲಭಿಸಿದೆ. ಆದುದರಿಂದ ಈ ಜನ್ಮದಲ್ಲಿ ಮಾನವನು ಭಕ್ತಿ ಮಾರ್ಗವನ್ನು ಅವಲಂಬಿಸಿ ಮುಕ್ತಿಯನ್ನು ಹೊಂದಲು ಪ್ರಯತ್ನ ಮಾಡಬೇಕು. ಆದುದರಿಂದ ನಾವು ಉದಾಸೀನರಾಗದೆ ನಮ್ಮ ಜೀವನದ ಅಂತಿಮ ಅನಂತ ಗುರಿಯನ್ನು ಸಾಧಿಸಲು ಸತತವೂ ಶ್ರಮಿಸಬೇಕು. ಸಾಯಿಬಾಬಾರವರ ಲೀಲೆಗಳನ್ನು ನೀವು ಪ್ರತಿದಿನ ಕೇಳಿದರೆ, ಪ್ರತಿದಿನವೂ ನೀವು ಅವರನ್ನು ಭಕ್ತಿಭಾವದಿಂದ ನೆನೆದರೆ ನಿಮ್ಮ ಮನಸ್ಸಿನ ಚಂಚಲತೆ ದೂರವಾಗುತ್ತದೆ ಮತ್ತು ಅದು ಕೊನೆಗೆ ಪರಬ್ರಹ್ಮನಲ್ಲಿ ಲೀನವಾಗುತ್ತದೆ. ನಾಂದೇಡದ ರತನಾಜಿ. ನಿಜಾಮ ರಾಜ್ಯದಲ್ಲಿನ ನಾಂದೇಡದಲ್ಲಿ ರತನಾಜಿ ಶಾಪುರಜಿ ವಾಡಿಯಾ ಎಂಬ ಒಬ್ಬ ಧನಿಕನಿದ್ದರು. ಅವರಿಗೆ ಐಶ್ವರ್ಯಕ್ಕೇನೂ ಕೊರತೆ ಇರಲಿಲ್ಲ. ಮೇಲೆ ನೋಡುವುದಕ್ಕೆ ಸಂತೃಪ್ತನಾದಂತೆ ಕಂಡರೂ ಅವರಿಗೆ ಮನಸ್ಸಿನಲ್ಲಿ ದುಃಖವಿತ್ತು. ಪ್ರಪಂಚದಲ್ಲಿ ಯಾರು ಸಂಪೂರ್ಣ ಸುಖಿಯಾಗಿರಬಾರದೆಂಬುದು ಆ ಭಗವಂತನ ನಿಯಮವಾಗಿದ್ದಿರಬಹುದು. ಅವರು ಧರ್ಮಿಷ್ಠರೂ ಉದಾರಿಯೂ ಆಗಿದ್ದರು. ಆದ್ದರಿಂದ ಜನರು ಅವರನ್ನು ಸುಖಿಯೆಂದೇ ಭಾವಿಸಿದ್ದರು. ಆದರೆ ರತನಾಜಿಗೆ ಸಂತಾನ ಪ್ರಾಪ್ತಿ ಇಲ್ಲದಿದ್ದರಿಂದ ಶಾಂತಿ ಇರಲಿಲ್ಲ. ಭಕ್ತಿ ಅಥವಾ ಪ್ರೀತಿ ಇಲ್ಲದ ಕೀರ್ತಿಯು, ವಾದ್ಯಗಳ ಹೊಂದಾಣಿಕೆ ಇಲ್ಲದ ಸಂಗೀತವು, ಯಜ್ಞೋಪವಿಲ್ಲದ ಬ್ರಾಹ್ಮಣನು, ವಿವೇಕವಿಲ್ಲದ ಬುದ್ಧಿವಂತಿಕೆಯು, ಪಶ್ಚಾತ್ತಾಪವಿಲ್ಲದ ಯಾತ್ರೆಯು, ಹಾರವಿಲ್ಲದ ಆಭರಣ ಸೌಂದರ್ಯವು ಇರುವಂತೆ ಸಂತಾನವಿಲ್ಲದ ಗೃಹವು ನಿಷ್ಪ್ರಯೋಜಕ. ರತನಾಜಿಯು ಹಗಲಿರುಳು ಇದನ್ನೇ ಕುರಿತು ಚಿಂತಿಸುತ್ತಿದ್ದರು. ಹಾಗೆಯೇ ಮನಸ್ಸಿನಲ್ಲಿ ದೇವರು ನನಗೊಬ್ಬ ಪುತ್ರನನ್ನು ದಯಪಾಲಿಸುತ್ತಾನೆಯೇ ಎಂದು ಕೊರಗುತ್ತಿದ್ದರು. ಈ ಚಿಂತೆಯಿಂದ ಆಹಾರ ಮುಂತಾದವುಗಳಲ್ಲಿ ಆಸಕ್ತಿ ಇರಲಿಲ್ಲ. ರತನಾಜಿ ದಾಸಗಣು ಮಹಾರಾಜ ಅವರಲ್ಲಿ ವಿಶೇಷ ಗೌರವವಿಟ್ಟಿದ್ದರು. ಅವರನ್ನು ಕಂಡು ತಮ್ಮ ವೇದನೆಯನ್ನು ತೋಡಿಕೊಂಡರು. ಆಗ ದಾಸಗಣರವರು ಶಿರ್ಡಿಗೆ ಹೋಗಿ ಬಾಬಾರವರಲ್ಲಿ ಬೇಡಿದರೆ ನಿಮ್ಮ ಬಯಕೆ ಕೈಗೂಡುವುದೆಂದು ರತನಾಜಿಯವರು ಶಿರ್ಡಿಗೆ ಹೋಗುವ ಮನಸ್ಸು ಮಾಡುವಂತೆ ಮಾಡಿದರು. ಕೆಲವು ದಿನಗಳ ನಂತರ ಶಿರ್ಡಿಗೆ ಬಂದು ಬಾಬಾರವರ ಪಾದಗಳಿಗೆ ಎರಗಿದರು. ಬಾಬಾರವರಿಗೆ ಫಲ ಪುಷ್ಪಗಳನ್ನು ಅರ್ಪಿಸಿದರು. ಅನಂತ ಭಕ್ತಿಯಿಂದ ಬಾಬಾರವರ ಸಮೀಪದಲ್ಲಿ ಕುಳಿತು ಅವರನ್ನು ಪ್ರಾರ್ಥಿಸುತ್ತಾ ಅನೇಕ ಜನರು ಅವರ ಕಷ್ಟಕಾಲದಲ್ಲಿ ತಮ್ಮಲ್ಲಿಗೆ ಬಂದು ಕಷ್ಟ ನಿವಾರಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಾರೆ. ಇದನ್ನು ಕೇಳಿ ನಾನು ಸಹ ತೃಪ್ತಿಯಿಂದ ನಿಮ್ಮ ಪಾದಗಳನ್ನು ಆಶ್ರಯಿಸಿರುತ್ತೇನೆ. ನನ್ನನ್ನು ನಿರಾಶೆಗೊಳಿಸಬೇಡಿ ಎಂದು ಬೇಡಿಕೊಂಡರು. ಆಗ ಬಾಬಾರವರು ರತನಾಜಿಯವರಿಂದ 5 ರೂ ದಕ್ಷಿಣೆ ಕೇಳಿದರು. ರತನಾಜಿಯವರು 5 ರೂ ಕೊಡುವವರಲ್ಲಿದ್ದರು. ಆಗ ಬಾಬಾ, ನಿನ್ನಿಂದಲೇ ರೂ 7.14 ಬಂದಿದೆ, ಉಳಿದನ್ನು ಮಾತ್ರ ಕೊಡು ಎಂದರು. ನಿನ್ನಿಂದ ಈಗಾಗಲೇ $3.14 ಬಂದಿದೆ, ಉಳಿದುದನ್ನು ಮಾತ್ರ ಕೊಡು ಎಂದರು. ರತನಾಜಿಯವರಿಗೆ ಸಮಸ್ಯೆ ಆಯಿತು. ನಂತರ ಸಾಷ್ಟಾಂಗ ನಮಸ್ಕಾರ ಮಾಡಿ ದಕ್ಷಿಣೆಯನ್ನು ಕೊಟ್ಟು ತಮ್ಮ ವೇದನೆಯನ್ನೆಲ್ಲ ತೋಡಿಕೊಂಡು, ಬಾಬಾ, ನನಗೊಬ್ಬ ಪುತ್ರನನ್ನು ಆಶೀರ್ವದಿಸಿ ಎಂದು ಅಂಗಲಾಚಿ ಬೇಡಿದರು. ಆಗ ಬಾಬಾ ಅವರ ಮನಸ್ಸು ಕರಗಿ, ಇನ್ನು ಚಿಂತಿಸಬೇಡಿ ಎಂದು ಹೇಳಿ ಹುದ್ದೆಯನ್ನು ಕೊಟ್ಟು ಆಶೀರ್ವದಿಸಿ, ದೇವರು ನಿನ್ನ ಬಯಕೆಯನ್ನು ಈಡೇರಿಸುತ್ತಾನೆ ಎಂದರು.
ಹೀಗೆ ರತನಾಜಿ ಬಾಬಾರವರ ಆಶೀರ್ವಾದ ಪಡೆದು ನಾಂದೇಡಿಗೆ ಹಿಂದಿರುಗಿ ಬಂದು ನಡೆದುದೆಲ್ಲವನ್ನು ವಿಷದವಾಗಿ ದಾಸಗಣರವರಿಗೆ ತಿಳಿಸಿದರು. ನಾನು ಶಿರ್ಡಿಗೆ ಹೀಗೆ ಹಿಂದೆ ಹೋಗಿಯೇ ಇರಲಿಲ್ಲ. ಅವರು ನನ್ನಿಂದಾಗಲೇ ₹3 14 ಆಣೆ ಬಂದಿದೆ ಎಂದು ಅದು ಹೇಗೆ ಎಂದು ಸಹ ಕೇಳಿದರು. ದಾಸಗಣರವರಿಗೂ ಸಹ ಇದೊಂದು ಸಮಸ್ಯೆ ಆಯಿತು. ಕೂಡಲೇ ಅವರಿಗೆ ರತನಾಜಿಯವರು ಕೆಲವು ದಿನಗಳ ಹಿಂದೆ ಒಬ್ಬ ಮಹಮ್ಮದಿಯ ಸಂತರಾದ ಮೌಲ್ವಿ ಸಾಹೇಬರನ್ನು ಸತ್ಕರಿಸಿದ ನೆನಪು ಬಂದಿತು. ರತನಾಜಿ ಶಿರ್ಡಿಗೆ ಹೋಗುವ ನಿರ್ಧಾರ ಕೈಗೊಂಡ ಸ್ವಲ್ಪ ದಿನಗಳಲ್ಲಿ ಇದು ನಡೆದಿತ್ತು. ದಾಸಗಣರವರು ಆ ಸತ್ಕಾರಕ್ಕೆ ಖರ್ಚು ಮಾಡಿದ್ದ ಪಟ್ಟಿ ತರಿಸಿ ನೋಡಿದರೂ ಸರಿಯಾಗಿ ಲೆಕ್ಕದಲ್ಲಿ ₹3 ಆಣೆ ಖರ್ಚಾಗಿತ್ತು. ಆಗ ಬಾಬಾರವರು ಶಿರ್ಡಿಯಲ್ಲೇ ವಾಸವಾಗಿದ್ದರು, ಸರ್ವಜ್ಞರು ಎಂಬುದು ಎಲ್ಲರಿಗೂ ವೇದ್ಯವಾಯಿತು. ಈ ರೀತಿ ಅವರಿಗೆ ಪ್ರಪಂಚದ ಆಗು ಹೋಗುಗಳೆಲ್ಲದರ ಅರಿವಿತ್ತು. ಇದರಿಂದ ರತನಾಜಿಯವರಿಗೆ ಬಾಬಾರವರಲ್ಲಿ ವಿಭಕ್ತಿ ಮಿಗಿಲಾಯಿತು. ಸ್ವಲ್ಪ ದಿನಗಳ ನಂತರ ಬಾಬಾರವರ ಆಶೀರ್ವಾದದಂತೆ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಯಿತು. ಇದಾದ ನಂತರ ಅವರಿಗೆ 12 ಮಕ್ಕಳಾದವು. ಅವುಗಳಲ್ಲಿ 4 ಮಾತ್ರ ಬದುಕಿದವು. ಅದೇ ರೀತಿ ದಕ್ಷಿಣೆಯ ಮೀಮಾಂಸೆ. ಬಾಬಾರವರು ತಮ್ಮನ್ನು ಕಾಣಲು ಬಂದವರೆಲ್ಲರಿಂದಲೂ ಸಾಮಾನ್ಯವಾಗಿ ದಕ್ಷಿಣೆ ಕೇಳುತ್ತಿದ್ದರೆಂಬುದು ಎಲ್ಲರಿಗೂ ತಿಳಿದ ವಿಷಯ. ಅವರು ಶುದ್ಧ ಫಕೀರರು ಮತ್ತು ವಿರಕ್ತರು ಆಗಿದ್ದರೆ ದಕ್ಷಿಣೆಯನ್ನೇಕೆ ಕೇಳುತ್ತಿದ್ದರು ಎಂದು ಕೆಲವರು ಪ್ರಶ್ನಿಸಬಹುದು. ಅದಕ್ಕೆ ಉತ್ತರವನ್ನು ಈಗ ಪರಿಶೀಲಿಸೋಣ. ಮೊದಲು ಬಾಬಾರವರು ಯಾರಿಂದಲೂ ಏನನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಉರಿದು ತುಂಡಾಗಿದ್ದ ಬೆಂಕಿ ಕಡ್ಡಿಗಳನ್ನು ಆಯ್ದು ಕಿಸೆಯಲ್ಲಿ ತುಂಬಿಕೊಳ್ಳುತ್ತಿದ್ದರು. ಅವರ ಮುಂದೆ ಹಣ ಇಟ್ಟರೆ ಅದರಿಂದ ಎಣ್ಣೆ ಮತ್ತು ಹೊಗೆಸೊಪ್ಪು ಕೊಂಡುಕೊಳ್ಳುತ್ತಿದ್ದರು. ಅವರಿಗೆ ಹೊಗೆಸೊಪ್ಪೆಂದರೆ ಬಹಳ ಇಷ್ಟವಾಗಿತ್ತು. ಸಂತರ ದರ್ಶನಕ್ಕೆ ಬರಿಗೆಯಿಂದ ಹೋಗಬಾರದು ಎಂಬ ರೂಢಿ ಇದ್ದುದರಿಂದ ಕೆಲವರು ಅವರ ಮುಂದೆ ಕೆಲವು ತಾಮ್ರದ ನಾಣ್ಯಗಳನ್ನಿಟ್ಟು ಬರುತ್ತಿದ್ದರು. 2-3 ಕಾಸು ಇಟ್ಟಿರುವುದನ್ನು ಕಂಡರೆ ಹೆಚ್ಚಾಗುವುದನ್ನು ಕೂಡಲೇ ಬಾಬಾ ಹಿಂದಿರುಗಿಸುತ್ತಿದ್ದರು. ಈ ರೀತಿ ಬಾಬಾರವರ ಕೀರ್ತಿ ದೇಶದ ಮೂಲೆ ಮೂಲೆಗಳಲ್ಲಿ ಹರಡಿತು. ಮಸೀದಿಯಲ್ಲಿ ಭಕ್ತರ ಜನಸಂದಣಿ ಆರಂಭವಾಯಿತು. ಆಗ ಬಾಬಾರವರು ಅವರಿಂದ ದಕ್ಷಿಣೆ ಕೇಳ ಹತ್ತಿದರು. ದಕ್ಷಿಣೆ ಇಲ್ಲದೆ ದೇವರ ಪೂಜೆ ವ್ಯರ್ಥವೆಂದು ಶ್ರುತಿಯಲ್ಲಿ ಹೇಳಲಾಗಿದೆ. ದೇವರ ಪೂಜೆಗೆ ದಕ್ಷಿಣ ಅವಶ್ಯವಾದರೆ ಯೋಗಿಗಳ ಪೂಜೆಗೆ ಬೇಡವೇ? ಶಾಸ್ತ್ರಗಳು ದೇವರನ್ನೇ ಆಗಲಿ, ದೊರೆಯನ್ನೇ ಆಗಲಿ, ಯೋಗಿಗಳನ್ನೇ ಆಗಲಿ, ಗುರುವನ್ನೇ ಆಗಲಿ ಕಾಣಲು ಹೋದರೆ ಬರಿಗೈಯಿಂದ ಹೋಗಬಾರದೆಂದು ನಮಗೆ ವಿಧಿಸಿವೆ. ಈ ಸಂದರ್ಭದಲ್ಲಿ ಉಪನಿಷತ್ತುಗಳಲ್ಲಿ ಈ ವಿಚಾರವಾಗಿ ಏನು ಹೇಳಲಾಗಿದೆ ಎಂಬುದನ್ನು ನೋಡೋಣ. ಪ್ರಜಾಪತಿಯ ಪತಿಯು ದೇವತೆಗಳನ್ನು, ಅಸುರರನ್ನು, ಮಾನವರನ್ನು ಸದಾ ಎಂಬ ಒಂದೇ ಅಕ್ಷರದಿಂದ ಸಂಬೋಧಿಸಿದನೆಂದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಲಾಗಿದೆ. ದೇವತೆಗಳು ಇದರಿಂದ ಧರ್ಮವನ್ನು ಅಭ್ಯಾಸ ಮಾಡಬೇಕೆಂದು ತಿಳಿದುಕೊಂಡರು. ಮಾನವರು ದಾನ ಮಾಡಬೇಕೆಂದು ತಿಳಿದುಕೊಂಡರು. ಅಸುರರು ದಯೆಯನ್ನು ಅಭ್ಯಾಸ ಮಾಡಬೇಕೆಂದು ತಿಳಿದುಕೊಂಡರು. ಮಾನವರಿಗೆ ದಾನ ಧರ್ಮವು ಶಿಫಾರಸು ಮಾಡಲ್ಪಟ್ಟಿದೆ. ತೈತ್ರೇಯ ಉಪನಿಷತ್ತಿನಲ್ಲಿಯೂ ಸಹ ಗುರುವು ತನ್ನ ಶಿಷ್ಯನಿಗೆ ದಾನ ಧರ್ಮವನ್ನು ಅಭ್ಯಾಸ ಮಾಡಬೇಕೆಂದು ಹೇಳಿರುತ್ತಾನೆ. ಧರ್ಮದ ವಿಚಾರವಾದಿ ವಿಶ್ವಾಸದಿಂದಲಾದರೂ ಅಥವಾ ವಿಶ್ವಾಸವಿಲ್ಲದೆಯೂ ಧರ್ಮ ಮಾಡು ಎಂದು ಹೇಳಲಾಗಿದೆ. ಆದರೆ ಔದಾರ್ಯ ಮತ್ತು ದಯೆಯಿಂದ ದಾನ ಮಾಡಬೇಕು. ಬಾಬಾರವರು ಈ ಪಾಠ ಕಲಿಸಲು ಸುಗವೇ ಎಲ್ಲರಿಂದಲೂ ದಕ್ಷಿಣೆ ಕೇಳುತ್ತಿದ್ದರು. ಆದರೆ ಬಾಬಾರವರು ಹೇಳಿರುವಂತೆ ಅವನಿಂದ ತೆಗೆದುಕೊಂಡ 100ರಷ್ಟು ಅವನಿಗೆ ಪುನಃ ಕೊಡಬೇಕು ಎಂಬುದರಲ್ಲಿ ವಿಶೇಷವಿದೆ. ಈ ರೀತಿ ಘಟನೆಗಳು ಬೇಕಾದಷ್ಟಿವೆ. ಪ್ರಸಿದ್ಧ ನಟರಾದ ಗಣಪತರಾವ ಜೋಪಾದಾರರವರು ತಮ್ಮ ಚರಿತ್ರೆಯಲ್ಲಿ ಈ ರೀತಿ ಬರೆದಿರುತ್ತಾರೆ. ಬಾಬಾರವರು ಆಗಾಗ್ಗೆ ನನ್ನಿಂದ ದಕ್ಷಿಣೆ ಕೇಳುತ್ತಿದ್ದರಿಂದ ನನ್ನ ಭಂಡಾರವೆಲ್ಲವೂ ಬರಿದಾಯಿತು. ಆದರೆ ಕೊನೆಯಲ್ಲಿ ನನಗೆ ಹಣದ ಕೊರತೆಯೇ ಇರಲಿಲ್ಲ. ದಕ್ಷಿಣೆಯನ್ನು ಕೆಲವು ಅರ್ಥಗಳು ಈ ರೀತಿ ಇವೆ. ಬಾಬಾರವರು ಅತಿ ಹೆಚ್ಚಾದ ದಕ್ಷಿಣೆ ಕೇಳುತ್ತಿರಲಿಲ್ಲ. ಇದನ್ನು ಸಮರ್ಥಿಸುವ ಉದಾಹರಣೆಗಳು ಕೆಳಕಂಡಂತಿವೆ. ಬಾಬಾರವರು ಪ್ರೊಫೆಸರ್ ನಾರ್ಕೆ ಅವರು 15 ರು ದಕ್ಷಿಣೆ ಕೇಳಿದಾಗ ಅವರು ತಮ್ಮ ಹತ್ತಿರ ಹಣವಿಲ್ಲ ಎಂದು ಹೇಳಿದರು. ಆಗ ಬಾಬಾರವರು, ನನಗೆ ಗೊತ್ತು, ನೀನು ಈಗ ಯೋಗ ವಸಿಷ್ಠವನ್ನು ಓದುತ್ತಿದ್ದೀಯಲ್ಲವೇ, ಅದರಿಂದ ಕೊಡು ಎಂದರು. ಈ ಸಂದರ್ಭದಲ್ಲಿ ದಕ್ಷಿಣ ಎಂದರೆ ಪುಸ್ತಕ ಪಠಣೆಯಿಂದ ಪಾಠ ಕಲಿತು ಬಾಬಾರವರನ್ನು ವಾಸವಾಗಿರುವ ಆತ್ಮದಲ್ಲಿ ಆ ನೀತಿಯನ್ನು ಇಡುವುದು ಎಂದು ಅರ್ಥ. ಬಾಬಾರವರು ಶ್ರೀಮತಿ ತರ್ಕಡವರಿಂದ 6 ರು ದಕ್ಷಿಣೆಯನ್ನು ಕೇಳಿದರು. ಅವರ ಹತ್ತಿರ ಹಣವಿಲ್ಲದುದರಿಂದ ಅವರಿಗೆ ವ್ಯಥೆಯಾಯಿತು.
ಆಗ ಅವರ ಪತಿಯು ಬಾಬಾರವರು ನಿನ್ನಿಂದ ಕೇಳಿದ್ದು ನಿನ್ನ ಅಂತರಂಗದ 6 ಶತ್ರುಗಳನ್ನು ಮೋಹ, ಮಮತೆ, ಆಸೆ ಇತ್ಯಾದಿಗಳು ಎಂದು ಬಾಬಾರವರು ಒಪ್ಪಿಕೊಂಡರು. ಬಾಬಾರವರು ಶೇಖರಿಸುತ್ತಿದ್ದ ದಕ್ಷಿಣೆಯನ್ನು ಅದೇ ದಿನ ಸರ್ವರಿಗೂ ಹಂಚಿ ಮಾರನೇ ದಿನ ಎಂದಿನಂತೆ ಫಕೀರರಾಗುತ್ತಿದ್ದರೆಂಬುದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕು. ಸಾವಿರಾರು ರೂಪಾಯಿಗಳನ್ನು ದಕ್ಷಿಣೆಯಾಗಿ ತೆಗೆದುಕೊಂಡು ಬಾಬಾರವರ ಹತ್ತಿರ ಅವರು ಸಮಾಧಿಯಾದಾಗ ಕೇವಲ ಸ್ವಲ್ಪ ಹಣವಿತ್ತು. ನಿಜ ಹೇಳುವುದಾದರೆ ದಕ್ಷಿಣೆಯಿಂದ ತಮ್ಮ ಭಕ್ತಿಗೆ ಸನ್ಯಾಸ ಮತ್ತು ಪರಿಶುದ್ಧತೆಯನ್ನು ಪಾಠ ಕಲಿಸುವುದೇ ಅವರ ಮುಖ್ಯ ಧ್ಯೇಯವಾಗಿದ್ದಿತು. ಠಾಣಾದ ನಿವೃತ್ತ ಮಾಮಲೆದಾರರಾದ ಶ್ರೀ ಬಿ.ವಿ. ದೇವರವರು ಬಾಬಾರವರು ಕೇಳದಿದ್ದರೂ ಸಹ ತಾವಾಗಿಯೇ ದಕ್ಷಿಣೆ ಕೊಡುತ್ತಿದ್ದರು. ಕೆಲವು ಸಾರಿ ಸ್ವೀಕರಿಸುತ್ತಿದ್ದರು, ಕೆಲವು ಸಾರಿ ನಿರಾಕರಿಸುತ್ತಿದ್ದರು. ಬಾಬಾರವರು ದಕ್ಷಿಣೆ ಕೇಳಿ ಅನಂತರ ಕೊಡೋಣವೆಂದು ಯೋಚಿಸುತ್ತಿದ್ದರಿಂದ ತೆಗೆದುಕೊಳ್ಳುತ್ತಲೇ ಇರಲಿಲ್ಲ. ಭಕ್ತರ ಶಕ್ತಾನುಸಾರ ದಕ್ಷಿಣೆ ಕೇಳಿ ತೆಗೆದುಕೊಳ್ಳುತ್ತಿದ್ದರು. ಆದರೆ ಐಶ್ವರ್ಯವಂತರಿಗೆ ಅಥವಾ ಕಡು ಬಡವರಿಗೆ ಕೇಳುತ್ತಿರಲಿಲ್ಲ. ದಕ್ಷಿಣೆ ಕೇಳಿದಾಗ ಕೊಡದಿದ್ದರೆ ಕೋಪಗೊಳ್ಳುತ್ತಲೂ ಸಹ ಇರಲಿಲ್ಲ. ಭಕ್ತರು ಇನ್ನೊಬ್ಬರ ಸಂಗಡ ದಕ್ಷಿಣೆ ಕೊಟ್ಟು ಕಳುಹಿದಾಗ ಅವರು ಅದನ್ನು ಕೊಡಲು ಮರೆತರೆ ಬಾಬಾರವರೇ ಅದನ್ನು ಜ್ಞಾಪಿಸಿ ಪಡೆಯುತ್ತಿದ್ದರು. ಅನೇಕ ವೇಳೆ ಕೆಲವು ಹಣವನ್ನು ಮರಳಿ ಕೊಟ್ಟು ದೇವರ ಪೂಜಾ ಗೃಹದಲ್ಲಿಟ್ಟು ಪೂಜಿಸುವಂತೆ ಹೇಳುತ್ತಿದ್ದರು. ಇದರಿಂದ ಭಕ್ತರಿಗೆ ಒಳ್ಳೆಯದಾಗುತ್ತಿತ್ತು. ಅನೇಕ ಸಲ ಭಕ್ತರು ತಾವು ಕೊಡುತ್ತೇವೆಂದು ಹೇಳಿಕೊಂಡಿದ್ದುದಕ್ಕಿಂತ ಹೆಚ್ಚಾದ ದಕ್ಷಿಣೆಯನ್ನು ಅರ್ಪಿಸಿದಾಗ ಆ ಹೆಚ್ಚಾದ ಹಣವನ್ನು ಹಿಂದಿರುಗಿಸಿ ಕೊಟ್ಟು ಬಿಡುತ್ತಿದ್ದರು. ಕೆಲವು ಸಲ ಭಕ್ತರ ಮನಸ್ಸಿನಲ್ಲಿ ಇದ್ದುದಕ್ಕಿಂತ ಹೆಚ್ಚಾಗಿ ದಕ್ಷಿಣೆ ಕೇಳುತ್ತಲೂ ಇದ್ದರು. ಹಣವಿಲ್ಲದಿದ್ದ ಪಕ್ಷದಲ್ಲಿ ಸಾಲ ಮಾಡಿಯಾದರೂ ಕೊಡಿರಿ ಎಂದು ಹೇಳಿದ ಪ್ರಸಂಗಗಳು ಇದ್ದವು. ಕೆಲವರಿಂದ ದಿನಗಳಲ್ಲಿ 3 ಅಥವಾ 4 ಬಾರಿ ದಕ್ಷಿಣೆ ಕೇಳಿ ತೆಗೆದುಕೊಳ್ಳುತ್ತಿದ್ದರು. ದಕ್ಷಿಣೆ ರೂಪವಾಗಿ ಸಂಪಾದಿಸಿದ ಹಣದಲ್ಲಿ ಕೇವಲ ಸ್ವಲ್ಪ ಭಾಗ ಮಾತ್ರ ತಮ್ಮ ಸ್ವಂತ ಖರ್ಚಿಗೆಂದು ಇಡುತ್ತಿದ್ದರು. ಅದರಿಂದ ತಂಬಾಕು ಮತ್ತು ಧ್ವನಿಗೋಸ್ಕರ ಕಟ್ಟಿಗೆ ಇವುಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಉಳಿದ ಹಣವನ್ನು ಭಕ್ತರಿಗೆ ಹಂಚುತ್ತಿದ್ದರು. ಶಿರ್ಡಿ ಸಂಸ್ಥಾನಕ್ಕೆ ಸಮಸ್ತ ಪದಾರ್ಥಗಳನ್ನು ರಾಧಾಕೃಷ್ಣಮಯ್ಯ ಸಲಹೆಯಂತೆ ಮೇರೆಗೆ ಭಕ್ತರು ಒದಗಿಸುತ್ತಿದ್ದರು. ಬಾಬಾರವರು ಹೆಚ್ಚಿನ ಬೆಲೆಯ ಪದಾರ್ಥಗಳನ್ನು ತಂದವರ ಮೇಲೆ ಕೋಪಗೊಳ್ಳುತ್ತಿದ್ದರು. ಅವರು ಒಂದು ದಿನ ನಾನಾರವರಿಗೆ, ನನ್ನ ಆಸ್ತಿ ಎಂದರೆ ಒಂದು ಚೂರು ಬಟ್ಟೆ, ಕಪನಿ ಮತ್ತು ಮಣ್ಣಿನ ಪಾತ್ರೆ, ಇಷ್ಟೇ. ಈ ಜನರು ಅನಾವಶ್ಯಕವಾದ ಮತ್ತು ಕೆಲಸಕ್ಕೆ ಬಾರದ ಬೆಲೆ ಬಾಳುವಂತಹ ಪದಾರ್ಥಗಳನ್ನು ತಂದು ನನಗೆ ತೊಂದರೆ ಕೊಡುತ್ತಾರೆ ಎಂದು ಹೇಳಿದರು. ಸಾಯಿ ಪ್ರಣಾಮ್, ಸಾಯಿರಾಮ್. ಎಲ್ಲ ಭಕ್ತರಿಗೂ ಸಾಯಿ ಅವರ ಒಂದು ಮನದಾಳದ ಒಂದು ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ಈ ದಿನ ನಮಗೆ ಒದಗಿ ಬಂತು. ಎಲ್ಲರೂ ಸಹ ಈ ಒಂದು ಕಥೆಯನ್ನು ತಾವು ಓದಲು ಅವಕಾಶವಿಲ್ಲದರೂ ಕೇಳಿಯಾದರೂ ಒಂದು ಇದರ ಒಂದು ಅರ್ಥ ತಿಳಿದು ನಮ್ಮ ನಡೆಯತಕ್ಕಂಥ ನಡೆನುಡಿಗಳಲ್ಲಿ ದೇವರನ್ನು ಪ್ರಾರ್ಥಿಸುತ್ತಾ ಕಾಲ ಕಳೆಯೋಣ ಎಂದು ಮತ್ತೊಮ್ಮೆ ಎಲ್ಲ ಭಕ್ತಾದಿಗಳಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಜೈ ಸಾಯಿರಾಮ್.